ವ್ಯಾಕ್ಸಿನ್ನ ಮೊದಲ ಡೋಸ್ ಪಡೆದ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲೂ ವ್ಯಾಕ್ಸಿನೇಷನ್ 3.0ಗೆ ಚಾಲನೆ. ಎಲ್ಲೆಲ್ಲಿ ಏನೇನಾಯಿತು, ಯಾವ ಜಿಲ್ಲೆಯಲ್ಲಿ ಜನರು ಪರದಾಡಿದ್ರು, ಇದೆಲ್ಲವನ್ನು ನೋಡೋಣ ವ್ಯಾಕ್ಸಿನ್ ಸಂಗ್ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಧಾನಿ ಮೋದಿ ಕೋವಿಡ್ ಲಸಿಕೆಯ ಮೊದಲ ಡೋಸ್ ಪಡೆದಿದ್ದಾರೆ. ದೆಹಲಿಯ ಏಮ್ಸ್ನಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಪಡೆದಿದ್ದು, ವ್ಯಾಕ್ಸಿನ್ ಪಡೆದ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಕೋವಿಡ್ ಲಸಿಕೆ ಪಡೆಯೋಕೆ ಟ್ವೀಟ್ ಮೂಲಕ ಮನವಿ ಮಾಡಿದ್ದು, ಭಾರತವನ್ನ ಕೊರೋನಾ ಮುಕ್ತ ಮಾಡೋಣ ಅಂತ ಕರೆ ನೀಡಿದ್ದಾರೆ. ಇನ್ನು ಪ್ರಧಾನಿ ಮೋದಿಗೆ ಪುದುಚೇರಿ ನರ್ಸ್ ಪಿ ನಿವೇದಿತಾ ಲಸಿಕೆ ನೀಡಿದ್ದಾರೆ. ಮತ್ತೊಬ್ಬ ನರ್ಸ್ ಕೇರಳ ಮೂಲದ ರೋಸಮ್ಮ ಅನಿಲ್ ವ್ಯಾಕ್ಸಿನ್ ನೀಡಿದ್ದಾರೆ. ಅಸ್ಸಾಂ ಮಹಿಳೆಯರ ಆಶೀರ್ವಾದದ ಸಂಕೇತವಾಗಿರುವ ಗಾಮ್ಜಾ ಧರಿಸಿ ಮೋದಿ ಲಸಿಕೆ ಪಡೆದಿದ್ದಾರೆ. ಜನರಿಗೆ ತೊಂದರೆಯಾಗದಂತೆ ಬೆಳಿಗ್ಗೆ ಬಂದು ಮೋದಿ ವ್ಯಾಕ್ಸಿನ್ ಪಡೆದಿದ್ದು ವಿಶೇಷತೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಇಂದಿನಿಂದ 3ನೇ ಹಂತದ ಕೊರೋನಾ ವ್ಯಾಕ್ಸಿನ್ ಅಭಿಯಾನ ಆರಂಭವಾಗಿದೆ. ಬೆಂಗಳೂರಿನಲ್ಲಿ 24 ಆಸ್ಪತ್ರೆಗಳಲ್ಲಿ ಕೊರೋನಾ ಲಸಿಕೆ ನೀಡಲಾಯಿತು. 3 ಸರ್ಕಾರಿ ಆಸ್ಪತ್ರೆಗಳು, 2 ಸರ್ಕಾರಿ ಮೆಡಿಕಲ್ ಕಾಲೇಜು, 2 ಖಾಸಗಿ ಮೆಡಿಕಲ್ ಕಾಲೇಜು, 17 ಖಾಸಗಿ ಆಸ್ಪತ್ರೆ ಸೇರಿದಂತೆ 24 ಆಸ್ಪತ್ರೆಗಳಲ್ಲಿ ಲಸಿಕೆ ವಿತರಿಸಲಾಯಿತು. ಸರ್ಕಾರಿ ಆಸ್ಪತ್ರೆಗಳಾದ ಜಯನಗರದ ಜನರಲ್ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ, ಸಿವಿ ರಾಮನ್ ಸರ್ಕಾರಿ ಆಸ್ಪತ್ರೆ, ಬೌರಿಂಗ್ ಮತ್ತು ಲೇಡಿ ಕರ್ಜನ್ ವೈದ್ಯಕೀಯ ಕಾಲೇಜು, ಬೆಂಗಳೂರು ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ನೀಡಲಾಯಿತು. ರಾಜ್ಯದಲ್ಲಿ 3ನೇ ಹಂತದ ಲಸಿಕೆ ಅಭಿಯಾನಕ್ಕೆ ಆರೋಗ್ಯ ಸಚಿವ ಸುಧಾಕರ್ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗ್ರೀನ್ ಸಿಗ್ನಲ್ ನೀಡಿದರು. 60 ವರ್ಷ ಮೇಲ್ಪಟ್ಟವರು ಹಾಗೂ 45 ವರ್ಷ ಮೇಲ್ಪಟ್ಟ ಸೋಂಕಿತರಿಗೆ ಲಸಿಕೆ ವಿತರಿಸಲಾಯಿತು. ತಾಲೂಕು ಸರ್ಕಾರಿ ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಹಾಗೂ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಅಡಿ ನೋಂದಣಿ ಪಡೆದಿರುವ ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆ ಸಿಗಲಿದೆ. ಇತ್ತ ಮೈಸೂರಿನಲ್ಲೂ 3ನೇ ಹಂತದ ಲಸಿಕೆ ವಿತರಿಸಲಾಗುತ್ತಿದೆ. ಮೈಸೂರು ಜಿಲ್ಲಾ ಆಸ್ಪತ್ರೆ, ಜೆಎಸ್ಎಸ್ ಆಸ್ಪತ್ರೆ, ಅಪೋಲೋದಲ್ಲಿ ವ್ಯಾಕ್ಸಿನ್ ನೀಡಲಾಗುತ್ತಿದ್ದು, ಸಾಹಿತಿ ಎಸ್ಎಲ್ ಭೈರಪ್ಪ ಹಾಗೂ ಪತ್ನಿ ಸರಸ್ವತಿ ಭೈರಪ್ಪ, ಟಿಬೆಟಿಯನ್ ಗುರು ಬಿಷಪ್, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಲಸಿಕೆ ಪಡೆದರು. ಅಲ್ಲದೆ ಅಪೋಲೋದಲ್ಲಿ ಯದುವಂಶದ ಪ್ರಮೋದ ದೇವಿ ಒಡೆಯರ್ ವ್ಯಾಕ್ಸಿನ್ ಪಡೆದರು. ಹಾಸನದಲ್ಲಿ ಲಸಿಕೆ ಪಡೆಯೋಕೆ ಹಿರಿಯ ನಾಗರಿಕರು ಕಾದು ಸುಸ್ತಾದ್ರು. ಕೋವಿಡ್ ಲಸಿಕೆ ನೀಡೋಕೆ ಜಿಲ್ಲಾಡಳಿತ ಅನುಮತಿ ನೀಡಿರಲಿಲ್ಲ. ಹೀಗಾಗಿ ಹಿರಿಯ ನಾಯಕರಿಗೆ ಸಿಬ್ಬಂದಿ ಕೋವಿಡ್ ಲಸಿಕೆ ನೀಡಿರಲಿಲ್ಲ. ಇದರಿಂದಾಗಿ ವ್ಯಾಕ್ಸಿನ್ ಪಡೆಯೋಕೆ ಬಂದಿದ್ದ ವೈದ್ಯರು ಕಾದು ಸುಸ್ತಾದ್ರು. ಮತ್ತೊಂದು ಕಡೆ ಕೋವಿಡ್ ವ್ಯಾಕ್ಸಿನ್ ಪೋರ್ಟಲ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಂಡು ಬಂದಿದ್ದರಿಂದ ಮಧ್ಯಾಹ್ನದ ಬಳಿಕ ಲಸಿಕೆ ನೀಡೋಕೆ ತೀರ್ಮಾನ ಮಾಡಲಾಯಿತು. ಹೀಗಾಗಿ ಲಸಿಕೆ ಪಡೆಯೋಕೆ ಬಂದಿದ್ದ ಹಿರಿಯ ನಾಗರಿಕರು ವಾಪಸ್ ತೆರಳಿದ್ರು. ಮಂಡ್ಯದಲ್ಲೂ ವ್ಯಾಕ್ಸಿನ್ಗೆ ಹೆಸರು ನೋಂದಾಯಿಸಿಕೊಳ್ಳೋಕೆ ಸಮಸ್ಯೆ ಕಂಡು ಬಂದಿತ್ತು. ಕೋವಿನ್ ಆಪ್ನಲ್ಲಿ ತಾಂತ್ರಿಕ ದೋಷ ಹಿನ್ನೆಲೆ ಮಂಡ್ಯ ಜಿಲ್ಲೆಯಾದ್ಯಂತ ಕೆಲ ಕಾಲ ತಾತ್ಕಾಲಿಕವಾಗಿ ಲಸಿಕೆ ವಿತರಣೆ ಸ್ಥಗಿತಗೊಂಡಿತ್ತು. ಕೋವಿನ್ ಆಪ್ ಸರಿಯಾದ ಮೇಲೆ ಮಂಡ್ಯ ಜಿಲ್ಲಾಧಿಕಾರಿ ಲಸಿಕೆ ವಿತರಣೆಗೆ ಚಾಲನೆ ನೀಡಿದ್ರು. ಮಧ್ಯಾಹ್ನ 12 ಗಂಟೆಗೆ ಮಂಡ್ಯ ವಿಮ್ಸ್ ಆಸ್ಪತ್ರೆಯಲ್ಲಿ ಲಸಿಕೆ ಹಂಚಿಕೆಗೆ ಚಾಲನೆ ನೀಡಬೇಕಿತ್ತು. ಇತ್ತ ತುಮಕೂರಿನಲ್ಲಿ ಕೋವಿಡ್ ಲಸಿಕೆ ನೀಡಿಕೆಯಲ್ಲಿ ಅವ್ಯವಸ್ಥೆ ಕಂಡು ಬಂದಿತ್ತು. ತುಮಕೂರು ಜಿಲ್ಲೆಗೆ ಕೋವಿಡ್ ಲಸಿಕೆ ವಿತರಣೆ ಆಗಿರಲಿಲ್ಲ. ಆದರೂ ಲಸಿಕೆ ಪಡೆಯೋಕೆ ಹಿರಿಯ ನಾಗರಿಕರು ಕಾದು ಕುಳಿತಿದ್ರು. ಜಿಲ್ಲಾಸ್ಪತ್ರೆ ಮುಂದೆ 1 ಗಂಟೆಗೂ ಹೆಚ್ಚು ಕಾಲ ಕಾದು ಸುಸ್ತಾದ್ರು. ಬಳಿಕ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೊರೋನಾ ವ್ಯಾಕ್ಸಿನ್ ನೀಡಿದ್ದು ಕಾದು ಕುಳಿತಿದ್ದ ವೃದ್ಧರು ನಿಟ್ಟುಸಿರು ಬಿಟ್ರು. ಮತ್ತೊಂದು ಕಡೆ ಉಡುಪಿ ಜಿಲ್ಲೆಯಲ್ಲೂ ಲಸಿಕೆ ಪಡೆಯೋಕೆ ಬಂದವರು ಪರದಾಡಿದ್ರು. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ 12 ಗಂಟೆಗೆ ಶುರುವಾಗಬೇಕಿದ್ದ ಲಸಿಕೆ ವಿತರಣೆ 1 ಗಂಟೆಗೂ ಹೆಚ್ಚು ಕಾಲ ತಡವಾಗಿ ಆರಂಭವಾಯಿತು. ಕೋವಿನ್ ಆರೋಗ್ಯ ಸೇತು ಆಪ್ ಆಕ್ಟಿವ್ ಇಲ್ಲದ ಕಾರಣ ತಡವಾಗಿತ್ತು. ಇದರಿಂದಾಗಿ 1 ಗಂಟೆಯಿಂದ ಕಾದು ಹಿರಿಯ ನಾಗರಿಕರು ಕಂಗಾಲಾದರು. ಆಪ್ಗಳು ಆಕ್ಟಿವ್ ಆದ ಬಳಿಕ ಕೆಲವರು ನೋಂದಣಿ ಮಾಡಿಕೊಂಡು ಲಸಿಕೆ ಪಡೆದರು. ಉಡುಪಿಯ 6 ಕೇಂದ್ರಗಳಲ್ಲಿ ಲಸಿಕೆ ನೀಡೋಕೆ ತಯಾರಿ ನಡೆದಿತ್ತು.